ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ನಿಖರ ದಾಳಿಯ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಬೆಳವಣಿಗೆ ನಡೆದಿದೆ. ಹೈದರಾಬಾದ್ ಮೂಲದ ಅಪೋಲೋ ಮೈಕ್ರೋ ಸಿಸ್ಟಮ್ ಸಂಸ್ಥೆಯನ್ನು ಭಾರತೀಯ ವಾಯುಪಡೆ 500 kg ಸ್ಮಾರ್ಟ್ ಬಾಂಬ್ ಅಭಿವೃದ್ಧಿಪಡಿಸುವ ಯೋಜನೆಗೆ ಆಯ್ಕೆ ಮಾಡಿದೆ. ಈ ಯೋಜನೆ ಮೇಕ್ 2 ವಿಭಾಗದ ಅಡಿಯಲ್ಲಿ ನಡೆಯಲಿದ್ದು, ಇದರ ಪ್ರಮುಖ ಉದ್ದೇಶ ಈಗಾಗಲೇ ವಾಯುಪಡೆಯ ಬಳಿ ಇರುವ ಸಾಮಾನ್ಯ 500 kg ಜನರಲ್ ಪರ್ಪಸ್ ಬಾಂಬ್ಗಳನ್ನು ಅತ್ಯಾಧುನಿಕ ಸ್ಮಾರ್ಟ್ ಬಾಂಬ್ಗಳಾಗಿ ಪರಿವರ್ತಿಸುವುದಾಗಿದೆ. ಈ ಯೋಜನೆಯ ಹೆಸರು ಇಂಡಿಜಿನಿಯಸ್ ಪ್ರಿಸಿಷನ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಅಥವಾ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ IPREK. ಹೆಸರೇ ಸೂಚಿಸುವಂತೆ ಇದು ಸಾಮಾನ್ಯ ಬಾಂಬ್ಗೆ ಹೆಚ್ಚುವರಿ ದೂರದಿಂದ ಗುರಿಯನ್ನು ಹೊಡೆಯುವ ಸಾಮರ್ಥ್ಯ ಹಾಗೂ ಅತ್ಯಂತ ನಿಖರ ಗುರಿ ಭೇದಿಸುವ ತಂತ್ರಜ್ಞಾನವನ್ನು ಒದಗಿಸುತ್ತದೆ. ಅಂದರೆ ಇದುವರೆಗೆ ಕೇವಲ ಮುಕ್ತವಾಗಿ ಬೀಳುತ್ತಿದ್ದ ಬಾಂಬ್ಗಳು ಇನ್ನು ಮುಂದೆ ಗುರಿಯನ್ನು ತಾವೇ ಗುರುತಿಸಿಕೊಂಡು ಅತ್ಯಂತ ನಿಖರವಾಗಿ ದಾಳಿ ಮಾಡುವ ಪ್ರಿಸಿಷನ್ ಗೈಡೆಡ್ ವೆಪನ್ಸ್ಗಳಾಗಿ ರೂಪಾಂತರಗೊಳ್ಳಲಿವೆ. ಈ IPREK ಕಿಟ್ನಲ್ಲಿ ಅತ್ಯಾಧುನಿಕ ಗೈಡೆನ್ಸ್, ನ್ಯಾವಿಗೇಷನ್ ಮತ್ತು ಕಂಟ್ರೋಲ್ ಸಿಸ್ಟಮ್ಸ್ಗಳನ್ನು ಅಳವಡಿಸಲಾಗುತ್ತದೆ. ಜೊತೆಗೆ ಮಡಚಬಹುದಾದ ಉದ್ದವಾದ ರೆಕ್ಕೆಗಳು ಹಾಗೂ ನಿಯಂತ್ರಣ ಮೇಲ್ಮೈಗಳನ್ನು ಹೊಂದಿರುವುದರಿಂದ ಬಾಂಬ್ ಗಾಳಿಯಲ್ಲಿ ಬಹಳ ದೂರದವರೆಗೆ ತೇಲಿ ಗುರಿಯತ್ತ ಸಾಗಲು ಸಾಧ್ಯವಾಗುತ್ತದೆ. ಇದರ ಪರಿಣಾಮವಾಗಿ ಯುದ್ಧ ವಿಮಾನಗಳು ಶತ್ರು ಪ್ರದೇಶದ ಒಳಗೆ ಪ್ರವೇಶಿಸದೆ ಸುರಕ್ಷಿತ ಅಂತರದಿಂದಲೇ ಬಾಂಬ್ ಅನ್ನು ಬಿಡುಗಡೆ ಮಾಡಿ ಗುರಿಯನ್ನು ನಿಖರವಾಗಿ ಹೊಡೆಯಲು ಸಾಧ್ಯವಾಗುತ್ತದೆ. ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಈ 500 kg ಸ್ಮಾರ್ಟ್ ಬಾಂಬ್ ಅನ್ನು ಸುಮಾರು 80 ರಿಂದ 100 ಕಿಲೋಮೀಟರ್ ದೂರದಿಂದಲೇ ಉಡಾಯಿಸಬಹುದು. ಗುರಿಯನ್ನು ಹೊಡೆಯುವ ನಿಖರತೆ ಕೂಡ ಅತ್ಯಂತ ಹೆಚ್ಚಿನದಾಗಿದ್ದು, ಸುಮಾರು 3 ಮೀಟರ್ ವ್ಯಾಪ್ತಿಯ ಒಳಗೆ ಗುರಿಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದುವ ಗುರಿಯನ್ನು ಹೊಂದಿದೆ. ಇದರಿಂದ ಶತ್ರುಗಳ ಬಂಕರ್ಗಳು, ರಕ್ಷಣಾ ವ್ಯವಸ್ಥೆಗಳು, ಕೈಗಾರಿಕಾ ಕೇಂದ್ರಗಳು, ಸೇನಾ ನೆಲೆಗಳು ಹಾಗೂ ಶಸ್ತ್ರಸಜ್ಜಿತ ವಾಹನಗಳ ಮೇಲೆ ಅತ್ಯಂತ ಪರಿಣಾಮಕಾರಿ ದಾಳಿ ನಡೆಸಲು ಸಾಧ್ಯವಾಗುತ್ತದೆ. ಈ ಯೋಜನೆಯ ಮತ್ತೊಂದು ಪ್ರಮುಖ ವಿಶೇಷತೆ ಎಂದರೆ ನಾವಿಕ್ ಆಧಾರಿತ IN-GPS IRNSS ವ್ಯವಸ್ಥೆಯ ಬಳಕೆ. ಇದರ ಜೊತೆಗೆ EO-IIR ಹಾಗೂ DSMAC ತಂತ್ರಜ್ಞಾನಗಳನ್ನು ಸಹ ಅಳವಡಿಸುವ ಗುರಿ ಇದೆ. ಇದರಿಂದ ಹವಾಮಾನ ಬದಲಾವಣೆ, ಧೂಳು ಅಥವಾ ಇತರ ಅಡಚಣೆಗಳ ನಡುವೆಯೂ ಗುರಿಯನ್ನು ಗುರುತಿಸಿ ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಈ ಯೋಜನೆ ಡಿಫೆನ್ಸ್ ಅಕ್ವಿಸಿಷನ್ ಪ್ರೊಸೀಜರ್ 2020 ಮೇಕ್ 2 ವಿಭಾಗದ ಅಡಿಯಲ್ಲಿ ನಡೆಯುತ್ತಿದೆ. ಇದರ ಅರ್ಥ ಅಭಿವೃದ್ಧಿಯ ವೆಚ್ಚವನ್ನು ಖಾಸಗಿ ಭಾರತೀಯ ಕಂಪನಿಯೇ ಭರಿಸಬೇಕಾಗುತ್ತದೆ. ಯಶಸ್ವಿಯಾಗಿ ಪ್ರೋಟೋಟೈಪ್ ಅಭಿವೃದ್ಧಿಪಡಿಸಿ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ ನಂತರ ಭಾರತೀಯ ವಾಯುಪಡೆ ಆರಂಭಿಕ ಹಂತದಲ್ಲಿ ಸುಮಾರು 500 IPREK ಕಿಟ್ಸ್ ಗಳನ್ನು ಖರೀದಿಸುವ ಯೋಜನೆಯನ್ನು ಹೊಂದಿದೆ. ಇದರಿಂದ ದೇಶೀಯ ರಕ್ಷಣಾ ಕೈಗಾರಿಕೆಗಳಿಗೆ ದೊಡ್ಡ ಉತ್ತೇಜನ ದೊರೆಯಲಿದೆ. ಗಮನಿಸಬೇಕಾದ ಮತ್ತೊಂದು ಸಂಗತಿ ಎಂದರೆ ಇತ್ತೀಚೆಗೆ DRDO ಮತ್ತು ಭಾರತೀಯ ವಾಯುಪಡೆ ಸೇರಿ ತಾರಾ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಎಂಬ ಸ್ವದೇಶಿ ಗ್ಲೈಡ್ ವೆಪನ್ ವ್ಯವಸ್ಥೆಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದ್ದವು. ಈಗ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ಗೆ ದೊರೆತಿರುವ IPREK ಯೋಜನೆಯು ಭಾರತದ ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಯೋಜನೆಯಿಂದ ಭಾರತಕ್ಕೆ 2 ಪ್ರಮುಖ ಲಾಭಗಳು ದೊರೆಯಲಿವೆ. ಮೊದಲನೆಯದಾಗಿ, ಈಗಾಗಲೇ ಸಂಗ್ರಹದಲ್ಲಿರುವ ಸಾವಿರಾರು ಸಾಮಾನ್ಯ ಬಾಂಬ್ಗಳನ್ನು ಕಡಿಮೆ ವೆಚ್ಚದಲ್ಲಿ ಸ್ಮಾರ್ಟ್ ಬಾಂಬ್ಗಳಾಗಿ ಪರಿವರ್ತಿಸಬಹುದು. ಎರಡನೆಯದಾಗಿ, ವಿದೇಶಿ ತಂತ್ರಜ್ಞಾನಗಳ ಮೇಲಿನ ಅವಲಂಬನೆ ಕಡಿಮೆಯಾಗುವುದರ ಜೊತೆಗೆ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಯಾಗುವ ಪ್ರಿಸಿಷನ್ ಸ್ಟ್ರೈಕ್ ಕೆಪಬಿಲಿಟಿ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಒಟ್ಟಾರೆ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ಗೆ ನೀಡಲಾದ ಈ ಯೋಜನೆ ಕೇವಲ ಒಂದು ಕಂಪನಿಗೆ ದೊರೆತ ಗುತ್ತಿಗೆ ಮಾತ್ರವಲ್ಲ, ಇದು ಭಾರತದ ಆತ್ಮನಿರ್ಭರ ಭಾರತ ಮತ್ತು ಸ್ವದೇಶಿ ರಕ್ಷಣಾ ತಂತ್ರಜ್ಞಾನದ ಅಭಿವೃದ್ಧಿಯತ್ತ ಸಾಗುತ್ತಿರುವ ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ. ಭವಿಷ್ಯದಲ್ಲಿ ಭಾರತೀಯ ಯುದ್ಧ ವಿಮಾನಗಳು ಇನ್ನಷ್ಟು ಸುರಕ್ಷಿತ ಅಂತರದಿಂದ ಇನ್ನಷ್ಟು ನಿಖರವಾಗಿ ಶತ್ರು ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಈ ಯೋಜನೆ ನೀಡುವ ನಿರೀಕ್ಷೆಯಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.